ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಹಳೆ ಕಾಲ್ಗಳು ನಮ್ಮ ಹತ್ರ ಏನಾದ್ರು ಇತ್ತು ಅಂದ್ರೆ, ಈ ತರ ವರಮಹಾಲಕ್ಷ್ಮಿಗೆ ಅಂತ ನಾವು ಕಾಲ್ ತಗೊಂಡಿರ್ತೀವಲ್ವಾ, ಅದೇನಾದ್ರು ತುಂಬಾ ಸಣ್ಣ ಇದೆ ಅಂದ್ರೆ ಅದನ್ನ ಸ್ವಲ್ಪ ದಪ್ಪ ಸೈಜ್ ಆಗಿ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ನೋಡಿ, ಕಾಲುಗಳಿಗೆ ನಾವು ಕಾಟನ್ ಬಟ್ಟೆಗಳನ್ನ ಅಥವಾ ಈ ತರ ವೈಟ್ ಪಂಚೆಗಳು ಅಥವಾ ನಮ್ದು ವೇಲ್ಸ್ ಏನಾದ್ರು ಕಾಟನ್ ವೇಲು ಈ ತರ ಇಲ್ಲಿರುತ್ತಲ್ವಾ, ಅಥವಾ ನೀವು ಹಬ್ಬ ದಿವಸನೇ ಇಡ್ಬೇಕು ಅದು ಹೊಸ ಬಟ್ಟೆಗಳನ್ನಾದ್ರು ಈ ರೀತಿ ತೆಗ್ದ್ಬಿಟ್ಟು ಕಾಲುಗಳಿಗೆ ಈ ರೀತಿ ಸುತ್ತಬಹುದು. ಅಥವಾ ಮನೆಯಲ್ಲಿ ಬ್ಲೌಸ್ ಪೀಸ್ ಎಲ್ಲ ಇರುತ್ತಲ್ವಾ, ಆ ಬ್ಲೌಸ್ ಪೀಸ್ ಅನ್ನು ಸಹ ಇದೇ ರೀತಿ ಸುತ್ಕೋಬಹುದು. ನಾನು ಇಲ್ಲಿ ಇವಾಗ ಒಂದು ವೇಲನ್ನ ಸುತ್ತಿ ತೋರಿಸ್ತಾ ಇದ್ದೀನಿ, ಕಾಟನ್ ವೇಲನ್ನ. ಈ ರೀತಿ ನೋಡಿ, ತೆಳುವಾಗಿ ಒಂದು ಭಾಗದಿಂದ ನಾನು ವೇಲನ್ನ ಕಾಲಿಗೆ ಈ ತರ ಸುತ್ತುತ್ತಾ ಹೋಗ್ತಾ ಇದ್ದೀನಿ. ಏನಿಲ್ಲ, ಜಸ್ಟ್ ಕಾಲ್ ಮೇಲೆ ಆ ಬಟ್ಟೆನ ಇಟ್ಟು ಈ ರೀತಿ ಪೂರ್ತಿಯಾಗಿ ನಾವು ಕಾಲನ್ನ ಈ ರೀತಿ ಕೈಯಿಂದ ಈ ರೀತಿ ತಿರುಗಿಸ್ತಾ ಹೋದ್ರೆ, ಹಾಗೆ ಅದು ತಿರುಗಿಸ್ತಾ ಒಂದೇ ಭಾಗದಲ್ಲಿ ನಾವು ನಿಲ್ಲಬಾರ್ದು. ಸ್ವಲ್ಪ ಸ್ವಲ್ಪ ಬಟ್ಟೆಯನ್ನ ಮೇಲೆ ಬರ ಹಾಗೆ ಈ ರೀತಿ ತಿರುಗಿಸ್ತಾ ಹೋಗ್ಬೇಕು. ಕಾಲುಗಳಿಗೆ ಇದೇ ರೀತಿ ಪೂರ್ತಿಯಾಗಿ ಸುತ್ತಬೇಕು. ಅವಾಗ ನಿಮ್ಗೆ ಈಗ ತೊಡೆ ಭಾಗ ಸ್ವಲ್ಪ ದಪ್ಪ ಬೇಕು, ಕೆಳಗಡೆ ಸ್ವಲ್ಪ ಕಾಲು ಸ್ವಲ್ಪ ಸಣ್ಣ ಬೇಕು ಅನ್ನೋದೆಲ್ಲ ಹೇಗಿರುತ್ತೆ ಅಂತ ಗೊತ್ತಿರುತ್ತಲ್ವಾ. ಆವಾಗ ಯಾವ ಭಾಗದಲ್ಲಿ ಸ್ವಲ್ಪ ಕಾಲು ದಪ್ಪ ಕಾಣಿಸ್ಬೇಕು ನೋಡಿ, ಅಲ್ಲಿಗೆ ಸ್ವಲ್ಪ ಬಟ್ಟೆಯನ್ನ ಹೆಚ್ಚಾಗಿ ಬಿಟ್ಬಿಟ್ಟು ಈ ರೀತಿ ಸುತ್ತ ಹೋದ್ರೆ ನೀಟಾಗಿ ಕಾಲುಗಳು, ತುಂಬಾ ಚಿಕ್ಕದಾಗಿರೋ ಕಾಲುಗಳು ಸಹ ಈ ರೀತಿ ಸ್ವಲ್ಪ ದಪ್ಪ ಇರೋ ಕಾಲುಗಳನ್ನ ಹಾಗೆ ಮಾಡ್ಕೋಬಹುದು. ನಾವು ಹಬ್ಬಕ್ಕೆ ಒಂದೇ ಸಲ ಉಪಯೋಗಿಸೋದು, ಮತ್ತೆ ಏನಕ್ಕೆ ಪ್ರತಿ ವರ್ಷನೂ ಬೇರೆ ಬೇರೆ ರೀತಿಯಾದ ಆ ಕಾಲುಗಳನ್ನ ತಗೋಬೇಕು ಅನ್ನೋರು ನೋಡಿ, ಈ ರೀತಿ ಆರಾಮಾಗಿ ನಿಮ್ಮ ಹತ್ರ ಯಾವ ಕಾಲುಗಳಿದೆ ಮನೆಯಲ್ಲಿ ಅದನ್ನೇ ಸ್ವಲ್ಪ ಈ ರೀತಿಯಾಗಿ ರೆಡಿ ಮಾಡ್ಕೋಬಹುದು. ಇದನ್ನ ನೀವು ಯಾವ ಸ್ಟೈಲ್ ಅಲ್ಲಿ ಬೇಕಾದ್ರೂ ಕೂರ್ಸೋದಕ್ಕೆ ಯೂಸ್ ಮಾಡ್ಕೋಬಹುದು. ದರ್ಬಾರ್ ಸ್ಟೈಲ್ ಅಲ್ಲಿ ಬೇಕೋ ದರ್ಬಾರ್ ಸ್ಟೈಲ್ ಅಲ್ಲಿ, ಅಥವಾ ಈ ಪದ್ಮಾಸನದಲ್ಲಿ ಕೂತಿರೋ ರೀತಿ ಆಗ್ಲಿ, ಅಥವಾ ಒಂದು ಕಾಲನ್ನ ಕೆಳಗ್ ಬಿಟ್ಟು ಇನ್ನೊಂದು ಕಾಲನ್ನ ತೊಡೆಯ ಭಾಗದಲ್ಲಿ ಇಟ್ಟು ಕೂರೋ ರೀತಿ ಆಗಿರ್ಬೋದು. ನಿಮ್ಗೆ ಯಾವ ರೀತಿ ಬೇಕಾದ್ರೂ ಇದನ್ನ ಇದ್ರ ಮೇಲೆ ನೀಟಾಗಿ ಬ್ಲೌಸ್ ಪೀಸ್ ಅನ್ನಾದ್ರೂ ಕವರ್ ಮಾಡಿ, ಅಥವಾ ಈ ರೀತಿ ಒಂದು ಬಟ್ಟೆಯಿಂದನಾದ್ರೂ ಕವರ್ ಮಾಡ್ಬಿಟ್ಟು ಸೀರೆಯನ್ನ ಪೂರ್ತಿಯಾಗಿ ಆ ದೇವಿಗೆ ಉಡಿಸಿದ ಮೇಲೆ ಆ ಸೆರಗಲ್ಲಿ ಏನಿರುತ್ತೆ ನೋಡಿ, ಈ ಕಾಲುಗಳನ್ನ ನೀಟಾಗಿ ಈ ರೀತಿ ಇಟ್ಬಿಟ್ಟು ನೀವು ಸೀರೆಯ ಭಾಗದಿಂದ ನೀಟಾಗಿ ಕವರ್ ಮಾಡಿದ್ರೆ ಸ್ವಲ್ಪನೂ ಸಹ ನೀವು ಈ ರೀತಿ ಈ ತರ ಮಾಡ್ಕೊಂಡಿರೋ ಸ್ವಲ್ಪನೂ ಸಹ ಕಾಣೋದಿಲ್ಲ. ಇವಾಗ ನೋಡಿ, ಪೂರ್ತಿ ಬಟ್ಟೆಯನ್ನ ಸುತ್ತಿದಾದ್ಮೇಲೆ ನಾನು ಲಾಸ್ಟ್ ಅಲ್ಲಿ ಏನ್ ಬಟ್ಟೆ ಉಳಿದಿದೆ ಅದನ್ನ ಈ ರೀತಿ ನೀಟಾಗಿ ಪೂರ್ತಿ ಎಂಡಿಗೆ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೋಸ್ ಮಾಡ್ಬಿಟ್ಟು ಇಲ್ಲಿ ನಾನು ಸೇಫ್ಟಿ ಪಿನ್ ಅನ್ನ ಹಾಕೊಳ್ತಾ ಇದ್ದೀನಿ. ಸೇಫ್ಟಿ ಪಿನ್ ಅನ್ನ ಜಾಸ್ತಿ ನೋಡಿ, ಈ ರೀತಿ ಎಕ್ಸ್ಟ್ರಾ ಏನ್ ಬಟ್ಟೆ ಇದೆ ನೋಡಿ ಅದನ್ನೆಲ್ಲ ನೀಟಾಗಿ ಒಂದ್ ಕಡೆ ಆದಷ್ಟು ಕಾಲಿನ ಬ್ಯಾಕ್ ಸೈಡ್ ಈ ರೀತಿ ಬಟ್ಟೆಯನ್ನ ಸುತ್ಬಿಟ್ಟು ಇಲ್ಲಿ ಗುಂಡ್ ಪಿನ್ ಅನ್ನ ಹಾಕ್ಬೇಡಿ, ಸೇಫ್ಟಿ ಪಿನ್ ಅನ್ನ ಹಾಕಿ. ಗುಂಡ್ ಪಿನ್ ಹಾಕಿದ್ರೆ ಮತ್ತೆ ಅದು ಬಿಚ್ಚಿ ಬೀಳುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಬಟ್ಟೆ ಪಿನ್ ಅನ್ನ ಈ ರೀತಿ ನೀಟಾಗಿ ಹಾಕೊಳ್ಳಿ. ಅಥವಾ ಒಂದು ಸ್ಟಿಚ್ ಆದ್ರೂ ಮಾಡ್ಕೊಂತೀನಿ ನೀವು ಅಂದ್ರೆ, ದಾರ ಸೂಜಿಯಿಂದ ಒಂದು ಸ್ಟಿಚ್ ಅನ್ನ ಮಾಡ್ಕೋಬಹುದು. ಮತ್ತೆ ನಿಮ್ಗೆ ಇದು ಬೇಡ ಅಂದ್ರೆ, ಅಥವಾ ಪೂಜೆ ಎಲ್ಲ ಆದ್ಮೇಲೆ ನೀವು ತೆಗಿಬೇಕು ಅಂದ್ರೆ ಈಸಿಯಾಗಿ ನೀವು ಬಿಚ್ಚೋದಕ್ಕೂ ಸಹ ಈಸಿ ಆಗಿರುತ್ತೆ. ಇದೇ ರೀತಿ ಫ್ರೆಂಡ್ಸ್ ಎರಡೂ ಕಾಲಿಗೂ ಸುತ್ಕೋಬೇಕು. ನೋಡಿ, ನಾನು ಇನ್ನೊಂದು ಬಟ್ಟೆಯನ್ನ ಇನ್ನೊಂದು ಕಾಲಿಗೆ ಸುತ್ತಿ ತೋರಿಸ್ತಾ ಇದ್ದೀನಿ. ಇದನ್ನ 4 ಫೋಲ್ಡ್ ಆಗಿ ಮರ್ಚ್ಬಿಟ್ಟು ಇವಾಗ ಸುತ್ತಿ ತೋರಿಸ್ತಾ ಇದ್ದೀನಿ. ನೀವು ಬ್ಲೌಸ್ ಪೀಸ್ ಇಂದ ಏನಾದ್ರು ಸುತ್ತೀನಿ ಅಂದ್ರೆ ಈ ರೀತಿ 4 ಫೋಲ್ಡ್ ಆಗಿ ಮಾಡ್ಬಿಟ್ಟು ಸುತ್ತಬಹುದು. ಅದು ಎಲ್ಲಿ ಎಂಡ್ ಆಗುತ್ತೆ ಒಂದ್ ಬ್ಲೌಸ್ ಪೀಸ್, ಅಲ್ಲಿಂದ ಮತ್ತೆ ಇನ್ನೊಂದು ಬ್ಲೌಸ್ ಪೀಸ್ ಅನ್ನ ಅದೇ ಭಾಗದಿಂದ ಕಂಟಿನ್ಯೂ ಮಾಡಿ ಸುತ್ಕೋಬಹುದು. ನೋಡಿ, ನಾನು ಇದೇ ಕಾಲುಗಳನ್ನ ಇಟ್ಬಿಟ್ಟು ಯಾವ ರೀತಿ ಸೀರೆಯನ್ನು ಉಡಿಸಿದ್ದೆ ಅಂತ ಇವಾಗ ನಾನೊಂದು ಫೋಟೋ ಹಾಕ್ತಾ ಇದ್ದೀನಿ, ನೋಡ್ಬೋದು. ಸ್ವಲ್ಪನೂ ಸಹ ನಿಮ್ಗೆ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನಿಮ್ಮ ಹತ್ರ ಏನಾದ್ರು ಹಳೆಯ ಕಾಲುಗಳಿದ್ರೆ ಅವಾಗೆಲ್ಲ ಮೊದಲು ಈ ತರ ತೆಳುವಾಗೆ ಫಸ್ಟ್ ಬರ್ತಾ ಇತ್ತಲ್ವಾ, ಆ ಟೈಮಲ್ಲಿ ನೀವೇನಾದ್ರು ತಗೊಂಡಿದ್ರೆ ಆ ತರ ಇತ್ತು ಅಂದ್ರೆ, ನಿಮ್ಗೆ ಈವಾಗ ಬೇರೆ ಬೇರೆಯಾದ ಡಿಸೈನ್ ಅಲ್ಲಿ ಉಡ್ಸೋದಕ್ಕೆ ಸ್ವಲ್ಪ ಕಾಲುಗಳು ಏನಾದ್ರು ದಪ್ಪ ಬೇಕು ಅಂದ್ರೆ ಈ ರೀತಿಯಾಗಿ ನೀವು ಈಸಿಯಾಗಿ ರೆಡಿ ಮಾಡ್ಕೋಬಹುದು. ಫ್ರೆಂಡ್ಸ್, ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮನೆಯಲ್ಲಿ ಯಾವ ರೀತಿ ನಾವು ಈಸಿಯಾಗಿ ಮತ್ತೆ ಹೊಸದು ತಗೊಳೋದಕ್ಕಿಂತ ಮನೆಯಲ್ಲಿ ಇರುವಂತಹ ಕಾಲುಗಳನ್ನ ನಾವು ಯಾವ ರೀತಿ ಬೇಕೋ ಆ ರೀತಿ ಯೂಸ್ ಮಾಡ್ಕೋಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋ ಇದೇ ಆಗಿತ್ತು. ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ವರಮಹಾಲಕ್ಷ್ಮಿಗೆ ವಿಡಿಯೋ ಸೀರೆಗಳನ್ನ ಬೇರೆ ಯಾವ ರೀತಿಯಲ್ಲಾಗಿ ಇದೇ ಕಾಲಗಳನ್ನ ಉಪಯೋಗಿಸ್ಬಿಟ್ಟು ನಾನು ದರ್ಬಾರ್ ಸ್ಟೈಲ್ ಅಲ್ಲಿ ಸೀರೆಯನ್ನ ಉಡ್ಸಿದ್ದೆ. ಇವಾಗ ತೋರಿಸ್ತಾ ಇದೀನಿ ನೋಡಿ. ನಿಮ್ಗೆ ಸ್ವಲ್ಪನೂ ಈ ರೀತಿ ನೀವು ಬಟ್ಟೆ ಸುತ್ತಿರೋದು ಎಲ್ಲೂ ಸಹ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಕಾಣುತ್ತೆ. ಇದೇ ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.